ಶಿಡ್ಲಘಟ್ಟ ನಗರದ ರೈತ ಸಂಘದ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರೈತ ಸಂಘದ ಭಕ್ತರಹಳ್ಳಿ ಬೈರೇಗೌಡ, ಹಾಲಿನ ಬಾಕಿ ಹಣ ನೀಡಬೇಕು, ಹಾಲಿನ ದರ ಹೆಚ್ಚಿಸಲು ಒತ್ತಾಯಿಸಿ ಪ್ರತಿಭಟನೆ ನಡೆಯಲಿದೆ. ನೀರಿಗೆ ಬರವಿದ್ದರೂ ಹಾಲಿಗೆ ಬರದ ನಾಡು ನಮ್ಮದು. ಸುಮಾರು 25 ಲಕ್ಷ ರೈತ ಕುಟುಂಬಗಳು 15,450 ಹಾಲು ಉತ್ಪಾದಕರ ಸಂಘಗಳ ಮೂಲಕ 16 ಹಾಲು ಮಹಾ ಮಂಡಳಿಗಳಿಗೆ ಪ್ರತಿದಿನ 80 ಲಕ್ಷ ಲೀಟರ್ ಹಾಲು ಸರಬರಾಜು ಮಾಡುತ್ತಿದೆ. ಪಶು ಆಹಾರದ ಜೊತೆಗೆ ಬೂಸ, ಹಿಂಡಿಗಳ ಬೆಲೆ ಏರಿದೆ. ಹಾಲಿನ ಉತ್ಪಾದನೆ ಅಂಕಿ ಅಂಶಗಳ ಪ್ರಕಾರ 50 ರು ಖರ್ಚು ಬರುತ್ತಿದೆ. ಸ್ವಾಮಿನಾಥನ್ ವರದಿಯಂತೆ ಪ್ರತಿ ಲೀಟರ್ ಹಾಲಿಗೆ 76 ರು ನೀಡಬೇಕಿದೆ. ಈ ಬಗ್ಗೆ ಸರ್ಕಾರ ಕಣ್ಮುಚ್ಚಿ ಕುಳಿತಿದೆ ಎಂದರು. ಜನವರಿ 1ರಿಂದ ಮುಖ್ಯಮಂತ್ರಿಯವರು 5 ರು ಹೆಚ್ಚಳ ಮಾಡುವುದಾಗಿ ಭರವಸೆ ನೀಡಿದರು. ಆದರೆ 35 ದಿನಗಳಾದರೂ ಇನ್ನೂ ಬೆಲೆ ಏರಿಕೆ ಆಗಲಿಲ್ಲ. ಕುಡಿಯುವ ನೀರಿಗಿಂತ ಹಾಲು ಅಗ್ಗವಾಗಿರುವುದು ದುರಂತ ಎಂದು ಬೇಸರ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ದಿನೇ ದಿನೇ ಹಾಲಿನ ಉತ್ಪಾದನೆ ಕುಂಠಿತವಾಗುತ್ತಿರುವುದಕ್ಕೆ ಕಾರಣ ಹಾಲಿಗೆ ಸೂಕ್ತ ಬೆಲೆ ಸಿಗದಿರುವುದೇ ಆಗಿದೆ. ರಾಜ್ಯ ಮತ್ತು ಕೇಂದ್ರಗಳ ಬಜೆಟ್ನಲ್ಲಿ ರೈತರನ್ನು ಕಡೆಗಣಿಸಲಾಗುತ್ತಿದೆ. ನಗರ ಕೇಂದ್ರಿತ ಅಭಿವೃದ್ಧಿಗೆ ಆದ್ಯತೆ ನೀಡುವ ಮೂಲಕ ಗ್ರಾಮಗಳನ್ನು ನಿರ್ಲಕ್ಷಿಸಿ ಜನರು ಗೂಳೆ ಹೋಗುವಂತೆ ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು. ಹೈನೋದ್ಯಮದ ಉಳಿವಿಗಾಗಿ ಪ್ರತಿ ಲೀಟರ್ ಹಾಲಿಗೆ ಕನಿಷ್ಠ 50 ರು ಬೆಲೆ ಸಿಗಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ಅವರು ಹೇಳಿದರು. ನಮ್ಮ ರಾಜ್ಯ ಸರ್ಕಾರ ಅದಕ್ಕೆ 200 ಕೋಟಿ ಖರ್ಚು ಮಾಡಿ 3,800 ಕೋಟಿನ ಖರ್ಚು ಮಾಡಿದ್ರೆ ಅದು ಬರಗಾಲ ಹೋಯ್ತಾ? ಬರಗಾಲ ಎಲ್ಲಾದ್ರೂ ಹೋಯ್ತಾ? ರೈತರ ಅಭಿವೃದ್ಧಿ ಆಯ್ತಾ? ಈ ನಮ್ಮ ರೈತರು ನಾವು ಯಾವ ರೀತಿ ಇದ್ರೆ ಎಷ್ಟೇ ಬರ ಬರಲಿ, ಎಷ್ಟೇ ಮಳೆ ಬರಲಿ, ಎಷ್ಟೇ ಅನಾಹುತ ಆಗಲಿ ನಾವು ಬಿತ್ತೋದಂತೂ ನಿಲ್ಸಲ್ಲ. ಮಳೆ ಹೋಯ್ತು, ಉಳ್ತೀವಿ, ಬಿತ್ತುತ್ತೀವಿ, ಭೂಮಿಗೆ ಹಾಕ್ತೀವಿ. ಇದು ನಮ್ಮ ಪ್ರವೃತ್ತಿ. ರೈತನ ಹೆಸರು ಹೇಳ್ಕೊಂಡು ರಾಜಕಾರಣಿಗಳು ಒಂದು ರೀತಿಯಲ್ಲಿ ಮೋಸಕ್ಕೆ ನಾಂದ್ಯ. ಇವತ್ತು ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರ, ಇವತ್ತು ಉದಾಹರಣೆಗೆ ಕೇಂದ್ರದಲ್ಲಿ ಇವತ್ತು 50 ಲಕ್ಷ ಕೋಟಿ ಬಜೆಟ್ ಮಾಡಿದ್ರು. ಕೃಷಿ ಕೊಟ್ಟಂಥದ್ದೇನು ಉದಾಹರಣೆ? ಇವತ್ತು ನಮ್ಮ ರಾಜ್ಯ ಸರ್ಕಾರನೂ ಕೂಡ ಹೋದ ವರ್ಷ ಏನು ಆಯವ್ಯಯ ಮಂಡಿಸಿದ್ರು. 3,60,000 ಕೋಟಿ ಏನು ಇವತ್ತು ಬಜೆಟ್ ಮಾಡಿದ್ರು. ರೈತನಿಗೆ ಕೊಟ್ಟಂಥ ಬೆಲೆ ಏನು? ನಮಗೆ ಕೊಡಬೇಕಾಗಿರೋದು ಜನಸಂಖ್ಯೆ ಆಧಾರದ ಮೇಲೆ ಆಯವ್ಯಯ ಆಗಿದೆ. ಇವತ್ತು ಬೆಂಗಳೂರು ನಗರಕ್ಕೆ ಅಥವಾ ದೊಡ್ಡ ದೊಡ್ಡ ಸಿಟಿಗಳಿಗೆ ನೀವು ಕೊಡೋದಾದ್ರೆ ಅಭಿವೃದ್ಧಿ ಎತ್ತ ಕಡೆ ಆಗ್ತದೆ. ಮೊನ್ನೆ ಒಂದು ರಾಜ್ಯ ಸರ್ಕಾರ ಬೆಂಗಳೂರಿನ ಆಸುಪಾಸು ಜಿಲ್ಲೆಗಳಲ್ಲಿ ಒಂದು 6 ಟೌನ್ಶಿಪ್ ಮಾಡಕ್ಕೆ ಪ್ರಯತ್ನ ಮಾಡಿದೆ. ಈ ಸಂದರ್ಭದಲ್ಲಿ ರೈತ ಸಂಘದ ಮುನಿನಂಜಪ್ಪ, ಕೆಂಪರೆಡ್ಡಿ, ಮಳಮಾಚನಹಳ್ಳಿ ರಮೇಶ್, ದೇವರಾಜ್, ಭೀಮಣ್ಣ ಇನ್ನೂ ಹಲವರು ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.